ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಭೂ ಕಬಳಿಕೆ ಆಯಿತು, ಭೂ ಪರಿಹಾರ ನೀಡೋದ್ರಲ್ಲಿ ಮೋಸ ಆಯಿತು. ಈಗ ನೈಸ್ ಸಂಸ್ಥೆ ಮತ್ತೊಂದು ಅವಾಂತರವನ್ನ ಸೃಷ್ಟಿಸಿದೆ. ಇದರಿಂದ ನೈಸ್ ರೋಡ್ ಪಕ್ಕದಲ್ಲಿರುವಂತಹ ಪ್ರಮೋದ್ ಲೇಔಟ್ ನಿವಾಸಿಗಳ ನೆಮ್ಮದಿ ಹಾಳಾಗಿದೆ. ಏನಿದು ನೈಸ್ ಹೊಸ ಅವಾಂತರ? ಇಲ್ಲಿದೆ ರಿಪೋರ್ಟ್. ಈ ಮಣ್ಣಿನ ಗುಡ್ಡಗಳು ನಿರ್ಮಾಣವಾಗಿರೋದು ಹೊಸಕೆರೆಹಳ್ಳಿಯ ಪ್ರಮೋದ್ ಬಡಾವಣೆಯಲ್ಲಿ. ಈ ಅವಾಂತರಕ್ಕೆ ಕಾರಣವಾಗಿರೋದು ಮತ್ತದೇ ನೈಸ್ ಸಂಸ್ಥೆ. ಹೊಸಕೆರೆಹಳ್ಳಿಯ PES ಸಂಸ್ಥೆ ಬಳಿ ನಿರ್ಮಾಣವಾಗಿರೋ ನೈಸ್ ರಸ್ತೆಯ ಪಕ್ಕದಲ್ಲಿರೋ ಈ ಪ್ರಮೋದ್ ಬಡಾವಣೆಯಲ್ಲಿ ಈ ಅವಾಂತರ ಸೃಷ್ಟಿಯಾಗಿದೆ. ಬಡಾವಣೆಯಲ್ಲಿರೋ ಮನೆಗಳ ಪಕ್ಕದಲ್ಲಿ ಮಣ್ಣು ಸುರಿತಿರೋ ನೈಸ್ ಸಂಸ್ಥೆ ಇನ್ನೂ ಒಂದು ಆತಂಕಕಾರಿ ಕೆಲಸಕ್ಕೆ ಕೈ ಹಾಕಿದೆ. ಅದೇನೆಂದ್ರೆ ಇಲ್ಲಿನ ರಾಜಕಾಲುವೆಯನ್ನ ಸದ್ದಿಲ್ಲದೆ ಮುಚ್ಚಿ ಹಾಕ್ತಾ ಇದೆ. ಈ ಥರ ದೊಡ್ಡ ದೊಡ್ಡ ಇಷ್ಟಿಷ್ಟು ಮನೆಗಳಿದಾವೆ, ಇಷ್ಟಿಷ್ಟು ಹತ್ರ ಮಣ್ಣು ತಂದು ಹೇಳ್ತಿದ್ದಾರೆ. ನಾವು ಇಲ್ಲಿ ಇರಬೇಕಾ ಬೇಡವಾ, ನಿಮಗೆ ಕಣ್ಣಾರೆ ನೋಡ್ತಾ ಇದ್ದೀರಾ ಇಲ್ಲಿ ಏನು ಪರಿಸ್ಥಿತಿ ಇದೆ ಅಂತ. ಈ ಥರ ಮಣ್ಣೆಲ್ಲ ತಂದು ಹೇಳ್ತಿದ್ದಾರೆ. ಯಾವತ್ತು ಏನು ಮಾಡ್ತಾರೆ ಅನ್ನೋದು ಹೇಳಕ್ಕೆ ಬರೋದಿಲ್ಲ. ನಾವು ಈ ಥರ ಇಷ್ಟಿಷ್ಟು ಮನೆಗಳು ಇಟ್ಕೊಂಡು ನಾವು ಇಲ್ಲಿ ಹೆಂಗೆ ಜೀವನ ಮಾಡಬೇಕು, ಯಾವ ಥರ ಮಾಡಬೇಕು ನಮಗೆ ಅರ್ಥ ಆಗ್ತಾಯಿಲ್ಲ ಮೇಡಮ್. ಈ ಬಡಾವಣೆಯಲ್ಲಿ 100ಕ್ಕೂ ಹೆಚ್ಚು ಮನೆಗಳಿವೆ. ಹಲವು ವರ್ಷಗಳಿಂದ ಈ ಬಡಾವಣೆಯಲ್ಲಿ ಮನೆ ಕಟ್ಟಿಕೊಂಡು ವಾಸವಿರೋ ಜನರು ಈಗ ಆತಂಕದಲ್ಲಿ ದಿನ ದೂಡುತ್ತಿದ್ದಾರೆ. ಮನೆಯ ಎತ್ತರಕ್ಕೂ ಮಣ್ಣು ಸುರಿದಿರೋ ನೈಸ್ ಮಂದಿ ಈ ಜಾಗ ಎಲ್ಲ ನಮ್ಮದೇ, ನಾವು ಏನ್ ಬೇಕಾದರೂ ಮಾಡ್ತೀವಿ ಅಂತಿದ್ದಾರಂತೆ. ಆವಾಗಿಂದನೂ ಒಂದೊಂದು ಸಮಸ್ಯೆಗಳು ನಾವು ಎದುರಿಸ್ತಾ ಬರ್ತಾನೆ ಇದ್ದೀವಿ. ಈಗೇನಾಗಿದೆ, ಇಮಿಡಿಯೇಟು ನಮ್ಗೆ ಇಷ್ಟು ಜಾಗ ಬೇಕು, ನಾವಿಲ್ಲಿ ರೋಡ್ ಮಾಡ್ತಾ ಇದೀವಿ, ಇಷ್ಟು ಜಾಗ ಬೇಕು. ಇದೆಲ್ಲ ನೈಸ್ ರೋಡ್ ಅವರು ಹೇಳಿದ್ದಾರೆ, ನಮ್ಗೆ ಇಷ್ಟು ಜಾಗ ಬೇಕು, ನಾವು ರೋಡ್ ಮಾಡ್ತಾ ಇದ್ದೀವಿ, ಇದು ಕಾಂಪನ್ಸೇಷನ್ ಕೊಡ್ತೀವಿ, ಹಾಗೆ ಹೇಗೆ ಅಂತ ಏನೇನೋ ಸುತ್ತಮುತ್ತ ಏನೇನೋ ಇದು ಮಾಡ್ತಾ ಇದ್ದಾರೆ ಮಧ್ಯವರ್ತಿಗಳು, ಯಾರು ಅಂತ ಗೊತ್ತಿಲ್ಲ. ಒಟ್ನಲ್ಲಿ ನಗರಾಭಿವೃದ್ಧಿ ಹೆಸರಲ್ಲಿ ಪ್ರಾರಂಭವಾದ ಈ ನೈಸ್ ರಸ್ತೆ ಕಾಮಗಾರಿ ಅಕ್ಕಪಕ್ಕದ ಬಡಾವಣೆಯ ಜನರ ನೆಮ್ಮದಿಯನ್ನ ಕೆಡಿಸಿರೋದಂತೂ ಮಾತ್ರ ದುರಂತ. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ನೀರಿಲ್ಲ, ಕರೆಂಟ್ ಇಲ್ಲ, ರಸ್ತೆ ಇಲ್ಲ ಅನ್ನೋ ದೂರುಗಳು ಕಾಮನ್. ಈಗ ಆಸ್ಪತ್ರೆಗಳಲ್ಲಿ ಬರ್ತ್ ಸರ್ಟಿಫಿಕೇಟು ಸಹ ಸಿಗ್ತಿಲ್ಲ. ಈ ಸಮಸ್ಯೆಗೆ ಕಾರಣ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಜನನ ಪ್ರಮಾಣ ಪತ್ರಕ್ಕೆ ಬರ, ಇದು ಪಾಲಿಕೆ ಅವಾಂತರದ ಎಫೆಕ್ಟ್. ಇನ್ನು 10 ದಿನ ನೋ ಸರ್ಟಿಫಿಕೇಟ್. ಹೌದು, ಮುಂದಿನ 10 ದಿನಗಳ ಕಾಲ ನಿಮ್ಮ ಮಗು ಹುಟ್ಟದಿದ್ರೆ ಒಳಿತು. ಯಾಕೆ ಹೀಗೆ ಸಲಹೆ ನೀಡ್ತೀವಿ ಅಂತೀರಾ? ಉದ್ಯಾನ ನಗರಿ ಬೆಂಗಳೂರಿನ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಮಗು ಹುಟ್ಟಿದ್ರೂ ಯಾವುದೇ ದಾಖಲೆ ಸಿಕ್ಕಲ್ಲ. ಕಳೆದ 6 ತಿಂಗಳಿಂದ ಜನನ ಪ್ರಮಾಣ ಪತ್ರದ ಸಮಸ್ಯೆ ಇಲ್ಲಿ ಉದ್ಭವಿಸಿದೆ. ಆಸ್ಪತ್ರೆಯಲ್ಲಿ ಜನನ ಪ್ರಮಾಣ ಪತ್ರ ವಿತರಣೆಗೆ 2 ಕೌಂಟರ್ಗಳಿದ್ರೂ ಪ್ರಯೋಜನವಾಗುತ್ತಿಲ್ಲ. ಇದಕ್ಕೆ ಕಾರಣ BSNL ಸರ್ವರ್ ಪ್ರಾಬ್ಲಮ್. ನಗರದ ವಾಣಿವಿಲಾಸ ಆಸ್ಪತ್ರೆ ರಾಜ್ಯದಲ್ಲೇ ಅತಿ ಹೆಚ್ಚು ಹೆರಿಗೆ ದಾಖಲೆ ಹೊಂದಿದೆ. ಮಗು ಹುಟ್ಟಿದ 21 ದಿನಗಳೊಳಗೆ ಸರ್ಟಿಫಿಕೇಟ್ ಪಡಿಬೇಕು. ದಿನಕ್ಕೆ 80ಕ್ಕೂ ಹೆಚ್ಚು ಹೆರಿಗೆ ಇಲ್ಲಿ ಆಗುತ್ತೆ. ಆಗ ಜನನ ಪ್ರಮಾಣ ಪತ್ರಕ್ಕೆ ಪೋಷಕರು ಪಾಲಿಕೆ ಕಚೇರಿ ಅಲಿಯದಿರಲಿ ಅನ್ನೋ ಕಾರಣಕ್ಕೆ ಕಳೆದ 2007ರಿಂದ ಆಸ್ಪತ್ರೆಯಲ್ಲೇ ಪ್ರಮಾಣ ಪತ್ರ ಪಡೆಯಬಹುದೆಂದು ಅವಕಾಶ ನೀಡಲಾಯಿತು. ಆದರೆ ಆಸ್ಪತ್ರೆಯಲ್ಲಿ ಸರ್ವರ್ ಪ್ರಾಬ್ಲಮ್ನಿಂದ ಸರ್ಟಿಫಿಕೇಟ್ 6 ತಿಂಗಳಿಂದ ಸಿಗುತ್ತಿಲ್ಲ. ಈ ಪ್ರಕಾರ ಸದ್ಯ 6,000ಕ್ಕೂ ಹೆಚ್ಚು ಮಕ್ಕಳ ಹುಟ್ಟಿಗೆ ದಾಖಲೆ ಇಲ್ಲ. ಹೀಗಾಗಿ ಮಗುವಿನ ಪೋಷಕರು ಸರ್ಟಿಫಿಕೇಟ್ಗಾಗಿ ಅಲೆಯುತ್ತಿದ್ದಾರೆ. ರಿಪೇರಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ಲೇಟ್ ಮಾಡ್ತಾ ಇದ್ದಾರೆ ತುಂಬಾ. ಎಷ್ಟು ದಿವಸದಿಂದ ನನಗೆ 20 ಡೇಸ್ ಆಯ್ತು ಡೆಲಿವರಿಯಾಗಿ. ಆದರೆ ನನಗಿಂತ ಫಸ್ಟಿಂದ ಬಂದಿರೋರು ಎಷ್ಟೊಂದು ಜನದ್ದು ಇನ್ನೂ ಬಂದಿಲ್ಲ. ಮುಂಚೆ ನಮ್ಮ ಅಕ್ಕನಿಗೆ ಡೆಲಿವರಿ ಆಗಿತ್ತು, ಮಾಡಿದ್ವಿ. ಅದೇನು ಚೀಟಿ ಕೊಡ್ತಾರಲ್ಲ ಪಾಪ ಆದರೆ ಅದಕ್ಕೆ ಒಂದು ವಾರದಿಂದ ಬರ್ತಾ ಇದ್ದೀನಿ, ಇನ್ನೂ ಕೊಟ್ಟಿಲ್ಲ. ಆಸ್ಪತ್ರೆಯಲ್ಲಿ ಸರ್ಕಾರಿ ಸ್ವಾಮ್ಯದ BSNL ಡಾಟಾ ಕಾರ್ಡ್ ಬಳಕೆಯಾಗುತ್ತಿದೆ. ಈ ನೆಟ್ವರ್ಕ್ ಬದಲಾಯಿಸಿದ್ರೆ ಸರ್ವರ್ ಪ್ರಾಬ್ಲಮ್ ತಡೆಯಬಹುದು. ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಟೆಲಿಕಾಂ ವ್ಯವಸ್ಥೆಯನ್ನೇ ಬಳಸಬೇಕಾಗಿರೋದು ಸಮಸ್ಯೆಗೆ ಕಾರಣವಾಗಿದೆ. ಅಷ್ಟಕ್ಕೂ ಸಮಸ್ಯೆ ಇರೋದು ಆಸ್ಪತ್ರೆಯಲ್ಲಿ ಅಲ್ಲ, ಬದಲಾಗಿ BBMPಯಿಂದ. ಪಾಲಿಕೆ ಸದಸ್ಯರು ಬೇಕಾಬಿಟ್ಟಿ ಯೋಜನೆಗಳನ್ನು ಜಾರಿಗೆ ತರ್ತಾರೆ. ಈ ಸಂಬಂಧ ಬರ್ತ್ ಸರ್ಟಿಫಿಕೇಟ್ ಸಮಸ್ಯೆ ಬಗ್ಗೆ ಆಸ್ಪತ್ರೆ ಸಿಬ್ಬಂದಿ ಪಾಲಿಕೆಗೆ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಬಗ್ಗೆ ಆಸ್ಪತ್ರೆ ಸಿಬ್ಬಂದಿಯನ್ನು ವಿಚಾರಿಸಿದರೆ ಮುಂದಿನ 10 ದಿನಗಳಲ್ಲಿ ಸಮಸ್ಯೆ ಪರಿಹರಿಸುವುದಾಗಿ ಭರವಸೆ ನೀಡಿದರು. ಲೈನು ಕ್ಲಿಯರ್ ಆದರೆ ನಾನು ಒಂದು 8 to 10 ಡೇಸ್ ಕೊಟ್ಟರೆ ನಾನು ಏನೋ ಅಪ್ಡೇಟ್ ಮಾಡಿಬಿಟ್ಟು ಅವರೆಲ್ಲರೂ ಕ್ಲಿಯರ್ ಮಾಡ್ತಾರೆ. ಒಟ್ನಲ್ಲಿ ಪಾಲಿಕೆ ನಿರ್ಲಕ್ಷ್ಯದಿಂದ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಸದ್ಯ ಸರ್ಟಿಫಿಕೇಟ್ ಬರ ಸೃಷ್ಟಿಯಾಗಿದೆ. ಈ ವರದಿಯನ್ನು ನೋಡಿದ ಮೇಲಾದರೂ ಸಂಬಂಧಪಟ್ಟ BBMP ಅಧಿಕಾರಿಗಳು ಸಮಸ್ಯೆ ನಿವಾರಣೆಗೆ ಕ್ರಮ ಕೈಗೊಂಡ್ರೆ ಸಾಕು. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.
ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಹತ್ರ ಬಂದ್ರೆ ಕೆಲವರಿಗೆ ಪರೀಕ್ಷಾ ಭಯ ಕಾಡುತ್ತೆ. ಪೋಷಕರಿಗೆ ಮಕ್ಕಳ ಭವಿಷ್ಯವನ್ನ ನೆನೆದು ಆತಂಕ ಶುರುವಾಗುತ್ತೆ. ಆದರೆ ಇಲ್ಲೊಬ್ಬ ತಾಯಿಗೆ ತನ್ನ ಮಗನ ನೆನಪಾಗುತ್ತೆ. 4 ವರ್ಷಗಳ ಹಿಂದೆ ನಾಪತ್ತೆಯಾದ ಮಗ ಇನ್ನೂ ಸಿಕ್ಕಿಲ್ಲ. ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತನೂ ಗೊತ್ತಿಲ್ಲ. ಈಕೆಯ ಹೆಸರು ದೇವಮ್ಮ. ಬೆಂಗಳೂರಿನ ದೊಡ್ಡಬ್ಯಾಲಕೆರೆ ನಿವಾಸಿ. ಈಕೆ ಕಳೆದ 4 ವರ್ಷಗಳಿಂದ ತನಗಿದ್ದ ಒಬ್ಬ ಮಗ ಅಭಿಷೇಕ್ನನ್ನು ಹುಡುಕದ ಜಾಗವಿಲ್ಲ. ಅಂದಹಾಗೆ ಅಭಿಷೇಕ್ ಸೋಲದೇವನಹಳ್ಳಿಯಲ್ಲಿರುವ ಜಾಲಹಳ್ಳಿ ಸರ್ಕಾರಿ ಶಾಲೆಯಲ್ಲಿ 2008ರಲ್ಲಿ SSLC ಪರೀಕ್ಷೆ ಬರೆದಿದ್ದ. ಪರೀಕ್ಷೆಯ ಫಲಿತಾಂಶ ನೋಡ್ಕೊಂಡು ಬರಲು ಮನೆಯಿಂದ ಹೊರಟವನು ಇವತ್ತಿಗೂ ವಾಪಸ್ ಬಂದಿಲ್ಲ. ಎಲ್ಲ ಕಡೆ ಹುಡುಕಿದ್ವಿ ಸರ್, ಎಲ್ಲೂ ಸಿಗಲಿಲ್ಲ. ರಿಲೇಟಿವ್ಸ್ ಕಡೆ ಎಲ್ಲ ಹುಡುಕಿದ್ರು, ಯಾರು ಬಂದೇ ಇಲ್ಲ ಅಂತ ಹೇಳಿದ್ರು. ಮತ್ತು ಜೊತೆಲಿ ಫ್ರೆಂಡ್ಸ್ ಇರೋನೆಲ್ಲ ಕೇಳಿದ್ದಕ್ಕೆ ರಿಸಲ್ಟ್ ನೋಡೋದಕ್ಕೆ ಬಂದಿದ್ದ ಆಂಟಿ, ಮನೆಗೆ ಬಂದ, ಮತ್ತು ನಾವು ಎಲ್ಲಿ ಅಂತ ನೋಡಿಲ್ಲ, ಬಸ್ ಸ್ಟಾಪಲ್ಲಿ ನೋಡಿದ್ವಿ ಅಂದರು. ಮತ್ತು ಎಲ್ಲೋದ ಅಂತಲೂ ಗೊತ್ತಿಲ್ಲ ಸರ್. ಅಭಿಷೇಕ್ SSLC ಪರೀಕ್ಷೆಯಲ್ಲಿ 3 ವಿಷಯಗಳಲ್ಲಿ ಫೇಲ್ ಆಗಿದ್ದ. ಫಲಿತಾಂಶ ನೋಡಿ ಮನೆಯವರು ಬೈಯುತ್ತಾರೆಂಬ ಕಾರಣಕ್ಕೆ ಎಲ್ಲಿಗೋ ಹೋಗಿಬಿಟ್ಟ. ಆದರೆ ಹೆತ್ತ ಕರುಳು ಸುಮ್ಮನಿರುತ್ತಾ ಮಗನನ್ನು ಕಳೆದುಕೊಂಡು ಪರಿತಪಿಸುತ್ತಾ ಎಲ್ಲಿದ್ರೂ ಬೇಗ ಮನೆಗೆ ವಾಪಸ್ ಬರಲಿ ಅಂತ ಬೇಡ್ಕೊಳ್ತಿದ್ದಾರೆ ಈ ತಾಯಿ. ನಾವು ಅದೇ SSLC ರಿಸಲ್ಟ್ ನೋಡೋಕೋದನ್ನು ಮನೆಗೆ ಬಂದಿಲ್ಲ. ನಾವು ಎಲ್ಲೆಲ್ಲ ಹುಡುಕ್ತೀರಿ, ಎಲ್ಲಿ ಕಾಣಿಸ್ತಾನಿಲ್ಲ, ಒಂದು ಫೋನು ಮಾಡಿಲ್ಲ. ಎಲ್ಲೋಗೋನು ಅನ್ನೋದು ಗೊತ್ತಿಲ್ಲ. ಇತ್ತ ಸೋಲದೇವನಹಳ್ಳಿ ಪೊಲೀಸರು ಕಳೆದ 4 ವರ್ಷಗಳಿಂದ ಅದೇನು ಹುಡುಕಾಟ ನಡೆಸ್ತಾ ಇದ್ದಾರೋ ಆ ದೇವ್ರೇ ಬಲ್ಲ. ಆದ್ರೆ ಇದ್ದ ಒಬ್ಬನೇ ಮಗನನ್ನು ಕಾಣದ ದೇವಮ್ಮ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾಳೆ. ಅಭಿಷೇಕ್ ಆದಷ್ಟು ಬೇಗ ತನ್ನ ತಾಯಿ ಮಡಿಲಿಗೆ ಬಂದು ಸೇರಲಿ ಅನ್ನೋದೇ ನಮ್ಮ ಅಭಿಲಾಷ. ಅಶ್ವಥ್ SN, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ದೇವಸ್ಥಾನದ ಎದುರು ಬಿಟ್ಟಿರುವ ಚಪ್ಪಲಿ, ಶೂಗಳನ್ನು ಕದ್ದೊಯ್ಯೋದು ಸಾಮಾನ್ಯ. ಆದರೆ ಮನೆ ಹೊರಗೆ ಬಿಟ್ಟಿದ್ದ ಚಪ್ಪಲಿ, ಶೂಗಳನ್ನು ಕದಿಯೋ ಚಾಳಿ ಬೆಂಗಳೂರಲ್ಲಿ ಶುರುವಾಗಿದೆ. ವಿದ್ಯಾರಣ್ಯಪುರದ ಪಟೇಲ್ ಪಿಳ್ಳೇಗೌಡ ಲೇಔಟ್ನಲ್ಲಿ ಸುಮಾರು 70ಕ್ಕೂ ಹೆಚ್ಚು ಮನೆಗಳ ಹೊರಗೆ ಬಿಟ್ಟಿದ್ದ ಚಪ್ಪಲಿ, ಶೂ ಕಳ್ಳತನವಾಗಿವೆ. ಮೇಲ್ಮಧ್ಯಮ ಮತ್ತು ಶ್ರೀಮಂತರೇ ವಾಸಿಸಿರೋ ಈ ಬಡಾವಣೆಯನ್ನೇ ಟಾರ್ಗೆಟ್ ಮಾಡಿಕೊಂಡ ಕಳ್ಳರು ತಮ್ಮ ಕೈಚಳಕ ತೋರಿದ್ದಾರೆ. ಬ್ರಾಂಡೆಡ್ ಶೂ, ಚಪ್ಪಲಿಗಳನ್ನು ಕದ್ದಿರೋ ಕಳ್ಳರು ಹವಾಯಿ ಚಪ್ಪಲಿಗಳನ್ನು ಮಾತ್ರ ಮುಟ್ಟಿಲ್ಲ. ನಾವೆಲ್ಲ ಒಂದೇ ಬಿಲ್ಡಿಂಗಲ್ಲಿ ಇರೋದು, 3 ಫ್ಲೋರು. ತುಂಬ ಕಾಸ್ಟ್ಲಿ ಶೂಗಳು ಬೆಳಿಗ್ಗೆ ಎದ್ದು ನೋಡಿದ್ವಿ ನಾವು ವಾಕಿಂಗ್ ಹೋಗ್ಬೇಕಾದ್ರೆ. ನಮ್ಮ ಹಸ್ಬೆಂಡು ಚಪ್ಪಲಿಲ್ಲ, ಅವರು 2 ಜೊತೆ 3 ಜೊತೆ ಹೋಗಿದೆ ಅವ್ರದ್ದು. ನಮ್ಮ ಅಳಿಯಂದ್ರದ್ದು 2, ಇಬ್ಬರದು, ನಮ್ಮದು ಇಲ್ಲ. ಮನೆಯಲ್ಲಿ 7 ಪೇರ್ಸ್ ಹೋಗಿದೆ, ಎಲ್ಲ ಕಾಸ್ಟ್ಲಿ ಇದೆ. ಲಾಸ್ಟ್ ವೀಕ್ ತೊಗೊಂಡಿದ್ದು 2000 ರೂಪೀಸ್ ವರ್ತ್. ಮತ್ತು ಕಾಲೇಜಿಗೆ ಹೋಗೋ ಶೂಸ್, ಒಳ್ಳೆ ಸ್ಲಿಪ್ಪರ್ಸ್ ತೊಗೊಂಡೋಗಿದ್ದಾರೆ. ಮತ್ತು ಹವಾಯಿ ಸ್ಲಿಪ್ಪರ್ ಎಲ್ಲ ತೊಗೊಂಡೋಗಿಲ್ಲ, ಒಳಗಡೆ ಬಾಕ್ಸಲ್ಲಿ ಇಟ್ಟಿರೋದು ತೊಗೊಂಡೋಗಿದ್ದಾರೆ ಮ್ಯಾಮ್. ಎಲ್ಲ ತೆಗೆದು ಒಂದು 10 ಪೇರ್ಸ್ ತೊಗೊಂಡೋಗಿದ್ದಾರೆ. ಅದೇ ಒಂದು 15 ಮನೆ ಇರ್ಬೋದು ಮ್ಯಾಮ್. ಫಸ್ಟು, ಸೆಕೆಂಡು, ಥರ್ಡ್ ಕ್ರಾಸಲ್ಲೆಲ್ಲ ಶೂಸ್ ಇದೆ. ಅದು ನಾವು ಕಾಸ್ಟ್ಲಿ ಶೂಸ್ ಹಾಕೊಳೋದು ಆಫೀಸ್ಗೆ ಹೋಗೋದೆಲ್ಲ. ಸೊ ರಿಬಾಕು, ನೈಕು ಇಂಥವೇ ಎಲ್ಲ ಹೋಗಿದೆ. ನಮ್ಮದು ಸ್ಲಿಪ್ಪರ್ಸ್, ಸ್ಪಾರ್ಕ್ಸ್ ಎಲ್ಲ ಹೋಗಿದೆ. ಸುಮಾರು ನಮ್ಮ ಮನೆ ಹತ್ರಲ್ಲೇ ಒಂದು ಮೇಲೆ ಮನೆ ಇರೋರ್ದು ಸುಮಾರು ಒಂದು 10,000 ಹಂಗೆ ಎಲ್ಲ ಶೂಸು ಹೋಗಿದೆ. ನಂದು 2 ನೈಕಿ ಶೂಸ್ ಹೋಯ್ತು, ಆಮೇಲೆ ಒಂದು ಸ್ಲಿಪ್ಪರ್ ಹೋಯ್ತು. ದುಬಾರಿ ವೆಚ್ಚದ ಕನ್ನಡದ ಕಠಾರಿ ವೀರ ಸುರಸುಂದರ ಕೀಯ ವಿಷಯ ಒಂದೊಂದಾಗಿ ಹೊರಬೀಳ್ತಿದೆ. ಚಿತ್ರತಂಡ ಇಡೀ ಚಿತ್ರವನ್ನ ಗೌಪ್ಯವಾಗಿ ಇಟ್ಟಿತ್ತು. ಈಗ ಯಮನ ಪಾತ್ರಧಾರಿ ಅಂಬರೀಷ್ ಅವರ ಯಮನ ಗೆಟಪ್ನ ಫೋಟೋಗಳು ಹೊರಬಿದ್ದಿವೆ. ಅದ್ಭುತವೆನಿಸುವಂತಹ ಈ ರೂಪದಲ್ಲಿ ಅಂಬರೀಷ್ ಥೇಟ್ ಯಮನಾಗಿ ಕಾಣಿಸ್ಕೊಳ್ತಿದ್ದಾರೆ. ಯಮನಾಗಿ ಅಂಬರೀಷ್ ಹೇಗೆಲ್ಲ ಕಾಣಿಸ್ಕೊಳ್ತಾರೆಂಬ ಪ್ರೇಕ್ಷಕರ ಕುತೂಹಲಕ್ಕೆ ಘನಗಾಂಭೀರ್ಯ ಯಮನ ದರ್ಶನವೇ ಆಗಲಿದೆ. ಜೊತೆಗೆ ಚಿತ್ರಗುಪ್ತರಾಗಿ ನಟ ದೊಡ್ಡಣ್ಣ ಸಹ ಕಾಣಿಸ್ಕೊಳ್ತಿದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತೆ ಲಾಂಗ್ ಜೊತೆ ಎಂಟ್ರಿ ಕೊಡ್ತಿದ್ದಾರೆ. ಪಣೀಶ್ ರಾಮನಾಥಪುರ ನಿರ್ಮಾಣದ ಅಂದರ್ ಬಾಹರ್ ಚಿತ್ರದಲ್ಲಿ ಶಿವಣ್ಣ ಹೊಸ ಲುಕ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಶಿವಣ್ಣನಿಗೆ ಜೋಡಿಯಾಗಿ ಮಿಲನ ಹಾಗೂ ಪೃಥ್ವಿ ಚಿತ್ರದ ಯಶಸ್ವಿ ನಾಯಕಿ ಪಾರ್ವತಿ ಅಭಿನಯಿಸಲಿದ್ದಾರೆ. ಈ ಚಿತ್ರದ ಮುಹೂರ್ತಕ್ಕೆ ಸಕಲ ಸಿದ್ಧತೆಗಳು ನಡೆದಿವೆ. ಈ ಅಂದರ್ ಬಾಹರ್ ಚಿತ್ರದ ಕೆಲ ಫೋಟೋಗಳು ಇಲ್ಲಿವೆ.
ಕರ್ನಾಟಕದಲ್ಲಿ ಚಿನ್ನದ ದರ ಇವತ್ತು ಎಷ್ಟಿತ್ತು ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 25,890 ರೂಪಾಯಿ. ನೆನ್ನೆ ಹೋಲಿಸಿದ್ರೆ 22 ಕ್ಯಾರೆಟ್ ಚಿನ್ನದ ದರದಲ್ಲಿ ಇವತ್ತು 100 ರೂಪಾಯಿ ಇಳಿಕೆ ಆಗಿದೆ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,700 ರೂಪಾಯಿ. ನೆನ್ನೆ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ ಚಿನ್ನದ ದರದಲ್ಲಿಯೂ ಕೂಡ ಇವತ್ತು 100 ರೂಪಾಯಿ ಇಳಿಕೆ ಆಗಿದೆ.